ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ನಾವು ನಮ್ಮ ಮನೇಲಿ ರಾಯರ ಪೂಜೆ ಮಾಡ್ತಿರೋದ್ರಿಂದ ಇವತ್ತಿನ ದಿನವೇ ಎಲ್ಲ ತಯಾರಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಅಂದರೆ ಗುರುವಾರ ಹಿಂದಿನ ದಿನವೇ ಎಲ್ಲ ತಯಾರಿನೂ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಎಲ್ಲ ಕಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಲ್ವ, ಹಾಗಾಗಿ ಪಾಟ್ಗಳೆಲ್ಲ ಒಣಗೋಗ್ಬಿಟ್ಟಿರ್ತವೆ. ಬೆಳಗ್ಗೆ ನೀರು ಹಾಕಿದರೂ ಕೂಡ ಸಂಜೆ ಅನ್ನೋಷ್ಟರಲ್ಲಿ ಎಲ್ಲ ಬಾಡ್ಬಿಟ್ಟಿರ್ತವೆ. ಹಾಗಾಗಿ ಸಂಜೆ ಮತ್ತು ಬೆಳಗ್ಗೆ 2 ಟೈಮ್ ಪಾಟ್ಗಳಿಗೆ ನೀರು ಹಾಕ್ತಾನೆ ಇರ್ತೀನಿ. ನಾವು ನಮ್ಮ ಮನೇಲಿ 2 ಪಾಟ್ಗಳನ್ನ ಇಟ್ಟಿರೋದು. ಒಂದು ತುಳಸಿ ಗಿಡ ಮತ್ತು ಇನ್ನೊಂದು ಮನಿ ಪ್ಲ್ಯಾಂಟ್, 2 ಪಾಟ್ಗಳನ್ನ ಇಟ್ಟಿರೋದು. ಬೆಳಿಗ್ಗೆ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೆ. ಸಂಜೆ ಅನ್ನೋಷ್ಟರಲ್ಲಿ ಎಲ್ಲ ಒಣಗೋಗಿದ್ದಾವೆ. ಅವನ್ನೆಲ್ಲ ತೆಗೆದು ಹಾಕ್ಕೊಂಬಂದು ಬಟ್ಟೆ ಎಲ್ಲ ನೀಟಾಗಿ ಮಡಚಿಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ಗೆ ಹೊಸಬಳಾಗಿರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪುಗಳಾಗ್ತಿದ್ರು, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ. ನನಗೆ ಯಾವ ರೀತಿ ಅಂದರೆ ಮನೆಯೆಲ್ಲ ಮೆಸ್ಸಿಯಾಗಿ ಇಟ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ನೀಟಾಗಿರಬೇಕು ಎಲ್ಲನೂ. ನಮ್ಮ ಮನೇಲೂ ಕೂಡ ಅಷ್ಟೇ, ಯಾರೂ ವಸ್ತುನ ಆ ಕಡೆ ಈ ಕಡೆ ಚೆಲ್ಲಾಡಲ್ಲ, ಕಿತ್ತಾಕಲ್ಲ. ಸೊ ಹಾಗಾಗಿ ಎಲ್ಲ ನಾನು ಯಾವ ಜಾಗದಲ್ಲಿ ಇಟ್ಟಿರ್ತೀನೋ ಅದೇ ಜಾಗದಲ್ಲಿರುತ್ತೆ. ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಅದಾದ ನಂತರ ಟೀ ಕುಡಿತಾ ಇದ್ದೀನಿ. ಟೀ ಕುಡ್ದಾದ ತಕ್ಷಣವೇ ನಾಳೆ ಪೂಜೆ ಸಿದ್ಧತೆಗಳನ್ನು ತಯಾರಿ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಕೋಲ್ಗೇಟ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಬೆಳ್ಳಿ ಮೂರ್ತಿಗಳ ಅಂದರೆ ಲಕ್ಷ್ಮೀ ಮುಖ ಆಗಿರ್ಬೋದು, ನಿಮ್ಮ ಮನೇಲಿ ಯಾವುದೇ ಬೆಳ್ಳಿ ಮೂರ್ತಿಗಳಿದ್ದರೆ ಕೋಲ್ಗೇಟ್ ಪುಡಿ ಯೂಸ್ ಮಾಡೋದೇ ಒಳ್ಳೆಯದು. ಪಳ ಅಂತ ಹೊಳೆಯುತ್ತೆ. ಕೋಲ್ಗೇಟ್ ಪುಡಿನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಆಮೇಲೆ ಹಿತ್ತಾಳೆ ಯಾವ್ಯಾವ ಇರ್ತಾವೆ ಅವಕ್ಕೆಲ್ಲ ಪೀತಾಂಬರಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ನಿಮಗೆ ಯಾವ್ದು ಇಷ್ಟನೋ ಅದೇ ಯೂಸ್ ಮಾಡಿ. ನಾನು ಅದೇ ಯೂಸ್ ಮಾಡಿ ಇದೇ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನನಗೆ ಯಾವ್ದು ಸರಿ ಅನಿಸ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸಂಜೆ ಪಾತ್ರೆ ಎಲ್ಲ ತೊಳೆದಾದ ತಕ್ಷಣವೇ ಗ್ಯಾಸ್ ಸ್ಟವ್ನು ಕೂಡ ಇದೇ ಸಮಯದಲ್ಲಿ ಒರೆಸ್ಕೊಂಡು ಬಿಡ್ತೀನಿ. ಗ್ಯಾಸ್ ಸ್ಟವ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಪಾತ್ರೆ ಇಟ್ಟಿರೋ ನೆಲ ಆಗಿರ್ಬೋದು, ಎಲ್ಲನೂ ಇದೇ ಸಮಯದಲ್ಲಿ ಒರೆಸ್ಕೊಂಡು ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಕಮ್ಮಿ ಆಗುತ್ತಲ್ವ. ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಗುಡಿಸ್ಕೊಂಡು ಬಾಗಿಲ ಎಲ್ಲ ತೊಳ್ಕೊಂಡು ನಂತರ ಕಲ್ಲು ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಅನ್ನೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಹೀಗಾಗಿ ನೈಟೇ ಎಲ್ಲ ಪಾತ್ರೆ, ಗ್ಯಾಸ್ ಸ್ಟವ್ನು, ಫ್ರಿಜ್ ಆಗಿರ್ಬೋದು ಎಲ್ಲನೂ ನೀಟಾಗಿ ಒರೆಸಿಟ್ಕೊಂಡು ಬಿಟ್ಟಿರ್ತೀನಿ. ಪೂಜೆ ಅಂದರೆ ಅಷ್ಟೇ ಶ್ರದ್ಧೆ ಭಕ್ತಿ ಕೂಡ ಇರಬೇಕಲ್ವ. ನಮ್ಮ ಮನೇಲಿ ನಮ್ಮ ಅತ್ತೆ ಕೂಡ ಅಷ್ಟೇ, ಪೂಜೆ ಅಂದರೆ ತುಂಬ ಭಯ ಭಕ್ತಿ ಹಾಗೆ ಶ್ರದ್ಧೆ ಕೂಡ. ಯಾವುದೇ ಪೂಜೆ ಆಗಿರಲಿ ನಮ್ಮ ಮನೇಲಿ ನಮ್ಮ ಅತ್ತೆಯಿಂದನೇ ನಾನು ಕಲ್ತಿರೋದು. ಪೂಜೆ ದಿನ ಅಂತ ಅಲ್ಲ, ಪ್ರತಿದಿನ ರಾತ್ರಿ ಈ ಥರ ಗ್ಯಾಸ್ ಸ್ಟವ್ ಒರೆಸಿಟ್ಕೊಳೋದಾಗಿರ್ಬೋದು, ಪಾತ್ರೆ ತೊಳೆದಿಟ್ಟು ಮಲ್ಕೊಳೋದಾಗಿ, ಬೆಳಿಗ್ಗೆ ಕೆಲಸ ಉಳಿದಿರೋ ಕೆಲಸ ಎಲ್ಲ ಬೇಗ ಆಗುತ್ತೆ. ಪ್ರತಿನಿತ್ಯ ಈ ರೂಢಿ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಕೆಲಸಕ್ಕೆ ಬೇಜಾರು ಅಂತಲೇ ಆಗೋಲ್ಲ. ಬೇಗ ಎಲ್ಲ ಕೆಲಸನೂ ಮಾಡ್ಕೊಂಡು ಬಿಡ್ಬೋದು. ಗ್ಯಾಸ್ ಸ್ಟವ್ ಎಲ್ಲ ಒರೆಸೋದಾದ್ಮೇಲೆ ನೆಕ್ಸ್ಟು ಈ ಕಡೆ ಪಾತ್ರೆ ಇಡೋ ಎಲ್ಲ ಮೇಲ್ಗಡೆ ಇರೋ ಎಲ್ಲ ಕಲ್ಲನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಫ್ರಿಜ್ ಕೂಡ ಇದೇ ಸಮಯದಲ್ಲೇ ಒರೆಸ್ಕೊಂಡು ಬಿಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಫ್ರಿಜ್ ಕೂಡ ಒರೆಸ್ಕೊಂಡೆ. ಸೊ ಎಲ್ಲ ನೀಟಾಗಿ ಈ ಥರ ಕಾಣಿಸ್ತಿದೆ ಫೈನಲ್ ಲುಕ್. ರಾತ್ರಿ ಇಷ್ಟೆಲ್ಲ ಕೆಲಸ ಮಾಡಿ ಮಲಗಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಕೊಳೋದು, ಬರೀ ಕಲ್ಲು ಒರೆಸೋದು, ನೆಕ್ಸ್ಟ್ ಸ್ನಾನ ಮಾಡಿಬಿಟ್ಟು ಪೂಜೆಗೆ ನಿಂತ್ಬಿಡೋದು, ಇಷ್ಟೇ ಕೆಲಸ ಇರುತ್ತೆ. ಸೊ ಬೆಳಿಗ್ಗೆಗೆ ಸ್ವಲ್ಪ ಕೆಲಸ ಹಗುರ ಅನಿಸುತ್ತೆ ಅಷ್ಟೇ. ಸೊ ನಾನು ಪೂಜೆದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.